ಎಜಿ ನ್ಯೂಸ್ಗೆ ಸ್ವಾಗತ. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ತಾಲೂಕಿನ ಕಾನುಕೊಪ್ಪದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಕಾನುಕೊಪ್ಪ, ಉಸಿರಿ, ಭದ್ರಾಪುರ, ತಾಳೆಹೊಂಡ, ಬಿಗನಹಳ್ಳಿ ಸೇರಿ ಸುತ್ತಮುತ್ತಲಿನ ಗ್ರಾಮಗಳಿಂದ ನಿತ್ಯ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ ಕೊರತೆಯಿಂದಾಗಿ ತೊಂದರೆಯಾಗ್ತಾ ಇದೆ. ಪ್ರಯಾಣಿಕರಿಂದ ಬಸ್ಗಳು ತುಂಬಿ ಬರ್ತಾ ಇರುವುದರಿಂದ ಶಾಲಾ ಸಮಯದಲ್ಲಿ ಬಸ್ಗಳು ಕೂಡ ನಿಲ್ದಾಣದಲ್ಲಿ ನಿಲ್ಲಿಸದೆ ತೆರಳುತ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳು ತರಗತಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗಲು ಸಾಧ್ಯವಾಗ್ತಾ ಇಲ್ಲ ಅಂತ ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದಾಗಿ ಶಾಲಾ ಸಮಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜೇಶ್ ತಿರುಮಲೆ ಹಾಗೂ ಮಾಜಿ ಸದಸ್ಯ ಜೈರಾಮ್ ನಾಯಕ್ ಸೇರಿ ಗ್ರಾಮಸ್ಥರು ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಕೆಎಸ್ಆರ್ಟಿಸಿ ಡಿಪೋ ಅಧಿಕಾರಿ ರಾಮು ಶೆಟ್ಟಿ ಅವರು ವಿದ್ಯಾರ್ಥಿಗಳು ಹಾಗೂ ಪಾಲಕರೊಂದಿಗೆ ಮಾತುಕತೆ ಮಾಡಿ ನಾಳೆಯಿಂದ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಶಿರಸಿಯಿಂದ ಬಸ್ ಹೊರಟು 7:30ಕ್ಕೆ ಕಾನುಕೊಪ್ಪ ತಲುಪುವಂತೆ ವ್ಯವಸ್ಥೆ ಮಾಡಲಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. ನಿಮಗೆ ಮೊದಲಿಂದ ಹೇಳಿದ್ದೇ ಐತಿ, ಇದು ಫಸ್ಟ್ ಟೈಮ್ ಮಾತ್ರ ಅಡ್ಡಿಲ್ಲ. 1 ವರ್ಷದಿಂದ ನಾನೇ ಡಿಸಿ ಅವ್ರ ಹತ್ರ ಹೋಗಿ ಲೆಟರ್ ಬರ್ಸಿ MLA ಹತ್ರನೂ ಅಲ್ಲಿ PA ಹತ್ರ ಫೋನ್ ಮಾಡಿದ್ವಿ. ನಿಮ್ DC ಹತ್ರ ಹೋಗಿ ನೇರವಾಗಿ ಮಾತಾಡಿ ಮತ್ತೆಲ್ಲ ಜನರ ಮತ್ತೇನ್ ಮಾಡ್ಬೇಕು? ಸ್ಕೂಲ್ ಟೈಮಿಗೆ ಬಸ್ ಕೇಳ್ತಾ ಇದ್ದಾರೆ. ಅಲ್ಲ, ಹೀಗೆ ಜನರಿಗೆ ಬೇಕಾಗಿರೋದೇ ಅದಲ್ಲ, ಒಂದೇ ಟೈಮಿಗೆ ಬೇಕಾದ ಟೈಮಿಗೆ ಕೇಳ್ತಾರೆ, ಬಾಕಿ ಟೈಮಿಗೆ ಕೇಳಕ್ ಸರ್ ಒಂದು ಕೆಲಸ ಮಾಡಿ, ಸ್ಕೂಲ್ ಟೈಮ್ ಚೇಂಜ್ ಮಾಡ್ಬಿಡಿ. ನಿಮಗೆ ಬಸ್ಸಿಗೆ ಯಾವಾಗ ಅನುಕೂಲ ಆಗ್ತದೆ ಆ ಟೈಮ್ ಸ್ಕೂಲ್ ಟೈಮ್ ಚೇಂಜ್ ಮಾಡ್ತೀವಿ. ಮತ್ತೆ ಸರ್ ನೀವು ಹಿಂಗಂದ್ರೆ ಸರ್ ಲಗೇಜ್ ಎಷ್ಟು ಉಂಟು? ಗಾಡಿ ಲಗೇಜ್ ಬಿಡ್ತೀರಾ? ನಾಳೆಯಿಂದ ಅವ್ರ ಸಾಹೇಬ್ರ ಹತ್ರ ಮಾತಾಡಿ ಗಾಡಿ ಬೇಕಷ್ಟೇ, ನೀವು ಕಳ್ಸ್ರಿ, ಅವ್ರು ಕಳ್ಸ್ರಿ, ಸಾಹೇಬ್ರ ಕಳ್ಸಿ. ಅಲ್ಲ, ನಾಳೆಯಿಂದ ಸ್ಪೆಷಲ್ ಒಂದು ಬಸ್ ಬಿಡ್ಲೇಬೇಕು ಶಾಲೆ ಮಕ್ಕಳ ಸಲುವಾಗಿ. ಹೋಗಿ ಬೆಳಗ್ಗೆ ಒಂದು ಟೈಮ್ ಬಸ್ ವ್ಯವಸ್ಥೆ ಮಾಡಲೇಬೇಕು. ಇಲ್ಲ ಅಂದ್ರೆ ಬೇರೆ ಕಡೆ ಟ್ರಿಪ್ ಅಡ್ಜಸ್ಟ್ ಮಾಡಿದ್ದಾರೆ. ನಾವು ಮತ್ತೆ ಕೇಳಿ ನೋಡ್ತೀವಿ. ಈ ತರ ಭರವಸೆ ಬೇಡ, ಈ ತರ ಭರವಸೆ ಬೇಡ. ಡೈಲಿ ಬಸ್ ಮಾಡ್ಬೇಕು. ಬರ್ತದೆ ನಾಳೆ 7:30 ಗಾಡಿ ಕೊಡ್ಬೋದು ಸರ್. 1 ದಿನ 2 ದಿನ ಕೊಡಬಾರ್ದು. ಕಂಟಿನ್ಯೂ ಕೊಡ್ತಾರೆ ಸರ್. ಇಷ್ಟು ಜನ ಕಡೆ ಆಫೀಸಿಗೆ ಬಂದು ನಿಲ್ಸಿ ಕೆಲಸ ಮಾಡ್ಕೋಬೇಡಿ ಸರ್. ಅವಾಗ ಎಳಿಬೇಕಾಗ್ತದೆ, ವಿಚಾರ ಮಾಡ್ಕೊಳ್ಳಿ. ಸರಿ, ನಾವು ಹೇಳಿದ್ದೇವೆ, ಸಾಹೇಬ್ರ ಹತ್ರ ಮಾತಾಡಿ ನಾನು ಹೇಳ್ತಾ ಇರೋದು. ಅಲ್ಲ ಸರ್, ಸಾಹೇಬ್ರ ಕಳಿಸ್ಬಿಡಿ. ಅಲ್ಲ ಸರ್, ನೀವು ಭರವಸೆ ಕೊಟ್ಟಿದ್ರೆ ನಾಳೆ ನೀವು ಹಾಳಾಗೋಗ್ಬೇಡ. ಸಾಹೇಬ್ರ ಕಳಿಸಿ, ಪರಿಸ್ಥಿತಿ ಗೊತ್ತಾಗಲಿ. ಕ್ಲಿಯರ್ ಆಗೋ ತನಕ ಬಟ್ಬಿಡೋದು ನೋಡಿ. ಸಾಹೇಬ್ರ ಹತ್ರನೇ ಮಾತಾಡ್ತೇನೆ. ಗ್ರಾಮೀಣ ಸಭೆ ಬೇರೆ ಯಾರಂತೂ ಬಂದಿಲ್ಲ. ಅಲ್ಲ, ಅದು ಎಷ್ಟು ನೀವು ಬರಲಿಲ್ಲ ಅಂತಾನೆ ಒಂದು ಡೇಟ್ ನಿಮ್ಗೆ ಹೇಳಿ ಮಾತಾಡ್ತಾ ಇದ್ದೆ. ನಾವೇ ನೇರವಾಗಿ ಮಾಡಿ ಮಾತಾಡಿ ನಿಮ್ಮ ವಿಮಲ ಹತ್ರನೂ ಮಾತಾಡೇನಿ, PA ಹತ್ರ ಫೋನ್ ಮಾಡಿಸಿ ನಿಮ್ DC ಹತ್ರ ಸಮಸ್ಯೆ ನಿಮಗೆ ಬೇಡ. ಸಾಹೇಬ್ರ ಕಳಿಸ್ಬಿಡಿ, ಸಾಹೇಬ್ರ ಕಳಿಸಿ ಸರ್. ಬೇಡ, ಅವ್ರು ಬಿಡ್ತೇನೆ ಅಂತ ಹೇಳಿದ್ದಾರೆ ಸರ್. ಎಷ್ಟು ಬಗೆಹರ್ತಿದ್ರಿ ಸರ್. ನಂಬಗಿಲ್ಲ, ನಿಮ್ಮ ಮೇಲೆ ನಂಬಗಿಲ್ಲ. ನಿಮ್ ಸಾಹೇಬ್ರ ಕಳಿಸಿ ಮಾತಾಡ್ತಾ ಇರೋದು ಬಗೆಹರ್ತಿದ್ರಿ. ಯಾರು ಈ ತರ ಬರ್ತಿರ್ಲಿಲ್ಲ, ನೀವು ಬಗೆಹರ್ತಿಲ್ಲ. ನಾಳೆಯಿಂದ ಸರಿ, ನೀವು ಸಾಹೇಬ್ರೆ ಕಳಿಸಿ. ಇಷ್ಟು ಜನ ಒಟ್ಟಾಗಿದ್ದಾರೆ, ಇಷ್ಟು ಜನ ಮಕ್ಕಳಿಗೆ ತೊಂದರೆ ಆಗ್ತಾ ಉಂಟು. ಹಂಗಾಗಿ ನೀವು ಸಾಹೇಬ್ರೆ ಕಳಿಸಿ, ಸಾಹೇಬ್ರಿಗೆ ಬರ್ಲಿಕ್ಕೆ ಹೇಳಿ. ಸಮಸ್ಯೆ ಕ್ಲಿಯರ್ ಆಗಲಿ. ರೀಸೆಂಟ್ಲಿ ಮೊನ್ನೆ ಬಂದೋಗಿದ್ವಿ, ನಿಮ್ಮ ಆಫೀಸಿಗೆ ಬಂದೋಗಿದ್ವಿ ನಾವು. ಮೊನ್ನೆ DC ಅವ್ರ ಕಡೆ ಮಾತಾಡ್ ಬಂದ್ವಿ. ಅವ್ರು ಮಾಡ್ತೀವಿ ಅಂದ್ರು. ಏನ್ ಮಾಡಿದ್ರು ರೀಸೆಂಟ್ಲಿ 2 ಡೇಸ್ ಪರಿಸ್ಥಿತಿ ಅರ್ಥ ಆಗಲಿ ಸರ್. ನಿನ್ನೆ ನಾವು ಜಗಳ ಮಾಡ್ತಾ ಇಲ್ಲ. ನಾನು ಹೋಗೋಣ MLA ಹತ್ರ ಮಾತಾಡ್ಸಿ ಹೋಗ್ತೇನೆ. ಹೋಗಿ ಲೆಟರ್ ಕೊಟ್ರು, ಎಲ್ಲ ಡಸ್ಟ್ಬಿನ್ ಹೋಗಿದ್ದಾರೆ. ಸಾಹೇಬ್ರನ್ನ ಮಾತಾಡ್ತಿಲ್ಲ, ಕರ್ಸ್ರಿ ಅವ್ರನ್ನ, ಕರ್ಸ್ರಿ ಬರ್ಲಿಕ್ಕೆ ಹೇಳಿ. ಇಲ್ಲಿ ಪರಿಸ್ಥಿತಿ ನೋಡಿ. ಜವಾಬ್ದಾರಿ ಅವ್ರು ಬರ್ಲಿ, ಮಾತಾಡಲಿ ಬೇಡ. ಜರಮಣ ಬರ್ಲಿ, ಅವರು ಸ್ಪಾಟ್ ಬರ್ಲಿ. ಅಲ್ಲ, ಎಲ್ಲ ಮಕ್ಕಳಿಗೆ ತೊಂದರೆ ನೋಡ್ತಾ ಇದ್ರಿ, ಒಂದು ದಿನ ನೋಡ್ತಾ ಇದ್ರಿ ಸರ್. ಡೈಲಿ ತೊಂದರೆ ಆಗ್ತಾ ಉಂಟಲ್ಲ, ಡೈಲಿ ಕ್ಲಾಸ್ ತೊಂದರೆ. ಮಕ್ಕಳ ಅಲ್ಲೂ ಬಯಸ್ಕೋಬೇಕು, ಕ್ಲಾಸ್ ಮಿಸ್ ಆಗ್ತದೆ. ನೋಟಿಸ್ ಕೊಟ್ಟು ಗಾಡಿ ನಿಲ್ಸಿದ್ರೆ ಇಲ್ಲ ಸರ್, ಯಾರಿಗೆ ನೋಟಿಸ್ ಕೊಡ್ಲಿಕ್ಕೆ ಆಗ್ತದೆ? ಯಾರಿಗೆ ನೋಟಿಸ್ ಕೊಡೋದು ಏನಿಲ್ಲ. ಅಧಿಕಾರಿಗಳ ಭರವಸೆ ಹಿನ್ನೆಲೆ ಪ್ರತಿಭಟನೆಯನ್ನ ಹಿಂಪಡೆಯಲಾಗಿದೆ. ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಸಾದಿಕ್ ಮುಲ್ಲಾ, ಉತ್ತರ ಕನ್ನಡ, ಎಜಿ ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತನ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.